ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಆರಾಮದ್ದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ರೆಸಿಪಿ ಏನು ಅಂತ ಹೇಳೋಕ್ಕೂ ಮೊದಲೇ ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತಿನ ರೆಸಿಪಿ ವಾಂಗಿಬಾತ್. ಫಸ್ಟಿಗೆ ವಾಂಗಿಬಾತ್ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಆಯಿಲ್ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು. ಆಯಿಲು ಬಿಸಿಯಾಗಿದೆ. 2 ದೊಡ್ಡ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ನೋಡಿ, ಇವಾಗ ಇವು ಫ್ರೈ ಆಗಿದೆ. ಇವಾಗ ಉದ್ದಕ್ಕೆ ಹೆಚ್ಕೊಂಡಿರೋ ಬದನೆಕಾಯಿನ ಹಾಕ್ಕೊಳ್ತೀನಿ. ನೋಡಿ, ಈ ಥರ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಹೆಚ್ಚಿ ನೀರಲ್ಲಿ ಹಾಕ್ಕೋಬೇಕು, ಇಲ್ಲಾಂದರೆ ಬದನೆಕಾಯಿ ಕಪ್ಪಾಗಿಬಿಡುತ್ತೆ. ಇವಾಗ ಇದನ್ನು ಈರುಳ್ಳಿ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬದನೆಕಾಯಿನ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಬದನೆಕಾಯಿ ಬೇಗನೆ ಬೇಯಲಿ ಅಂತೇಳಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಅರಿಶಿಣನ ಹಾಕ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನಿವಾಗ ಬೇಯೋಕ್ಕೆ ಬಿಟ್ಬಿಡೋಣ. ಇನ್ನೊಂದು ಸೈಡಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಟ್ಟು ನೀರು ಮಿಕ್ಸ್ ಮಾಡಬಾರ್ದು. ಈ ಗೊಜ್ಜು ನೀವು 15 ದಿನ ಬೇಕಂದರೂ ಫ್ರಿಜ್ಜಲ್ಲದೆ ಹೊರಗಿಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ನೋಡಿ, ಮಸಾಲೆನ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲೊಂದು ಜಾರ್ ತೊಗೊಂಡಿದ್ದೀನಿ. ಒಣ ಕೊಬ್ಬರಿನ ತೆಳ್ಳಗೆ ಹೆಚ್ಕೊಂಡು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಒಣ ಕೊಬ್ಬರಿನ ಯೂಸ್ ಮಾಡಬೇಕು, ಹಸಿ ಕೊಬ್ಬರಿನ ಯೂಸ್ ಮಾಡಬಾರ್ದು. ಜೊತೆಗೇ ಒಂದು 10 ಲವಂಗ ಹಾಕ್ಕೊಂಡಿದ್ದೀನಿ. 8 ಮೆಣಸಿನಕಾಳು ಹಾಕ್ಕೊಳ್ತಿದ್ದೀನಿ. 2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. 1-2 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಿದ್ದೀನಿ. ಇದನ್ನು ನೀರು ಹಾಕ್ಕೊಳ್ದೇ ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರಬೇಕು. ನೋಡಿ, ನಾನಿವಾಗ ಪೌಡ್ರನ್ನ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟೇ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು, ಅಂದರೆ ಗೊಜ್ಜು ಚೆನ್ನಾಗಿರುತ್ತೆ. ಆ ಪೌಡ್ರನ್ನ ಬೇರೆದಕ್ಕೆ ತೆಗೆದಿಟ್ಕೊಂಡು ಅದೇ ಜಾರಿಗೆನೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಶೇಂಗಾನ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಪೌಡ್ರನ್ನ ನಾನಿಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟೇ ನೈಸಾಗಿರಬೇಕು ಪೌಡ್ರು. ಈ ಶೇಂಗಾ ಪುಡಿನ ಒಂದರಲ್ಲಿ ತೆಗೆದಿಟ್ಕೊಂಡು ಅದೇ ಜಾರಿಗೆನೆ ಕರಿ ಎಳ್ಳನ್ನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೋಬೇಕು. ಕರಿ ಎಳ್ಳು ಇಲ್ಲ ಅಂದರೆ ನೀವು ಬಿಳಿ ಎಳ್ಳು ಬೇಕಂದ್ರೂ ತಗೋಬೋದು. ಇದನ್ನು ಕೂಡ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಎಳ್ಳನ್ನು ಕೂಡ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಬದನೆಕಾಯಿ ಬೆಂದಿದೆಯಾ ಅಂತ ನೋಡೋಣ. ಬದನೆಕಾಯಿ ಇನ್ನೂ ಬೆಂದಿಲ್ಲ, ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಬದನೆಕಾಯಿ ಬೆಂದಿದೆ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಹಿಡೀಲಿ ಸ್ವಲ್ಪ ಬದನೆಕಾಯಿನ ಖಾರ ಪುಡಿ ಜೊತೆ ಬೇಯಿಸ್ಕೊಳ್ಳೋಣ. ಆವಾಗಲೇ ಕೊಬ್ಬರಿ, ಏಲಕ್ಕಿ, ಲವಂಗ, ಚಕ್ಕೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಅದನ್ನು 3 ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಶೇಂಗಾನ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು 2-3 ಸ್ಪೂನು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಳ್ಳನ್ನ ಏನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ 2 ಸ್ಪೂನು ಹಾಕ್ಕೋಬೇಕು. ನಾನು ಏನೆಲ್ಲ ಪೌಡ್ರ್ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಬೇರೆ ಬೇರೆಯೇ ಪೌಡ್ರ್ ಮಾಡಿಕೊಂಡು ಬೇರೆ ಬೇರೆಯಾಗಿಯೇ ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಎಳ್ಳು ಪುಡಿ ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಮತ್ತೆ ಬೇಕಿದ್ದರೆ ಹಾಕ್ಕೋಬೇಕು.
ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ವಾಂಗಿಬಾತ್ ಗೊಜ್ಜು ಇವಾಗ ರೆಡಿಯಾಗಿದೆ. ಈ ಗೊಜ್ಜನ್ನ ನೀವು 15 ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು, ಕೆಡೋದಿಲ್ಲ. ಫ್ರಿಜ್ ಅಲ್ಲದೇ ಹೊರಗಿಟ್ಕೊಂಡ್ರೂ ಕೂಡ ಏನೂ ಆಗೋದಿಲ್ಲ ಇದು. ಇವಾಗ ಇದನ್ನು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ಬಿಸಿ ಅನ್ನಕ್ಕಾದರೂ ಕಲಿಸ್ಕೊಳ್ಳಿ ಅಥವಾ ತಂಗ್ಳ ಅನ್ನಕ್ಕಾದರೂ ಕಲಿಸ್ಕೊಳ್ಳಿ. ಒಟ್ಟಲ್ಲಿ ಇದು ಅನ್ನ ಉದುರಾಗಿರಬೇಕು, ಅಂದರೆ ಟೇಸ್ಟಾಗಿ ಬರುತ್ತೆ ಇದು ರೈಸ್. ನೋಡಿ, ಗೊಜ್ಜಿಗೆ ಅಂತ ಮಾಡ್ಕೊಂಡಿರೋ ಪೌಡ್ರ್ ಇದೆಯಲ್ಲ, ಅದನ್ನು ನೀವು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ಒಂದು ಬಾಕ್ಸಲ್ಲಿ ಹಾಕಿ ತೆಗೆದಿಟ್ಕೊಳ್ಳಿ. ನಾನು ಮಾಡಿರೋ ಈ ವಾಂಗಿಬಾತ್ ಗೊಜ್ಜು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕನ್ನು ಒತ್ತಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಟೇಕ್ ಕೇರ್, ಬಾಯ್.